ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳೇ, ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ತಾವೆಲ್ಲರೂ ಕೂಡ ಈಗಾಗಲೇ ತರಬೇತಿಯನ್ನ ಪಡ್ಕೊಂಡಿರ್ತೀರಾ. ಹಾಗೆ ಒಂದು KSCBC ಆ್ಯಪ್ನಲ್ಲಿ ಹೇಗೆ ಸಮೀಕ್ಷೆ ಮಾಡಬೇಕು ಅನ್ನೋದು ಕೂಡ ತಮಗೆ ತಿಳಿದಿದೆ. ಆದರೆ ಈಗ ಪ್ರಸ್ತುತ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ತಮ್ಮೆಲ್ಲರಿಗೂ ಕೂಡ ಮನೆ ಪಟ್ಟಿಯನ್ನ ನೀಡುವಂಥದ್ದು ಇತ್ತು. ಆದರೆ ಈಗ ಮನೆ ಪಟ್ಟಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸಮೀಕ್ಷೆ ಇದೆ ಆ ಸಮೀಕ್ಷೆಗೆ ಪೂರಕವಾಗಿ ತಾವು ಸುಲಭವಾಗಿ ಸಮೀಕ್ಷೆಯನ್ನ ನಿರ್ವಹಣೆ ಮಾಡಲಿಕ್ಕೆ ಒಂದಿಷ್ಟು ಬ್ಯಾಕ್ಗ್ರೌಂಡ್ ನಲ್ಲಿ ವರ್ಕ್ ಮಾಡ್ತಕ್ಕಂತಹ ಒಂದು ಆಪ್ಸ್ ಅನ್ನ ಅಂದ್ರೆ ಅಪ್ಲಿಕೇಶನ್ಸ್ ಅನ್ನ ತಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವೆಲ್ಲ ಆ ಅಪ್ಲಿಕೇಶನ್ಸ್ ನ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈಗ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೀನಿ. ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತಕ್ಕಂತಹ ಏನು ಅಪ್ಲಿಕೇಶನ್ಸ್ ಇದೆ ಅದನ್ನ ತಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಒಂದು ಏನಿದೆ ಇದು KYCಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಲಿಕೇಶನ್ಸ್ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಇವತ್ತಿನ ಮೊದಲ ವಿಡಿಯೋದಲ್ಲಿ ತಿಳಿಸ್ಕೊಟ್ಬಿಟ್ಟಿದ್ದೀನಿ. ಇದು KYCಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಲಿಕೇಶನ್ ಇದೆ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೀವು ಅದನ್ನ ಇನ್ಸ್ಟಾಲ್ ಅಂತ ಹೇಳಿ ಕೇಳುತ್ತೆ. ತಾವು ಇನ್ಸ್ಟಾಲ್ ಅನ್ನ ಕೊಟ್ರೆ ನಿಮ್ಮ ಮೊಬೈಲ್ ನಲ್ಲಿ ಅದು ಇನ್ಸ್ಟಾಲ್ ಆಗುತ್ತೆ. ಇದೆಲ್ಲ ಒಂದು ಬ್ಯಾಕ್ ಗ್ರೌಂಡ್ ನಲ್ಲಿ ವರ್ಕ್ ಮಾಡ್ತಕ್ಕಂತಹ ಒಂದು ಆಪ್ಸ್ ಆಗಿರ್ತದೆ. ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಮೇಲೆ ಪ್ರತಿ ದಿವಸ ಏನು ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ 4 ಅಪ್ಲಿಕೇಶನ್ಸ್ ವರ್ಕ್ ಆಗ್ತಾ ಇರುತ್ತೆ. ಅವನ್ನ ಪ್ರತಿ ದಿವಸ ತಾವು ಪ್ಲೇಸ್ಟೋರ್ ನಲ್ಲಿ ಹೋಗಿ ಇನ್ಸ್ಟಾಲ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಏನು ಈಗ ನಾವು ಲಿಂಕ್ಸ್ ಅನ್ನ APK ಫೈಲ್ ಅನ್ನ ನಿಮ್ಗೆ ಶೇರ್ ಮಾಡಿರ್ತೀವಿ, ಕ್ರಿಯೇಟ್ ಮಾಡ್ಕೋಬೇಕು. ಬೇರೆ ಯಾವುದೇ ಲಿಂಕ್ ಅಲ್ಲಿ ತಾವೇನಾದ್ರೂ ಹೋದ್ರೆ ಅದು ನಿಮ್ಮ ಮೊಬೈಲ್ ಹ್ಯಾಕ್ ಆಗುತ್ತೆ. ಅದು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ತೊಂದರೆಗಳನ್ನ ಉಂಟು ಮಾಡುತ್ತೆ. ಆ ರೀತಿ ತಾವು ಬೇರೆ ಯಾರಾದ್ರೂ ನಿಮ್ಗೆ ಲಿಂಕ್ ಅನ್ನ ಶೇರ್ ಮಾಡಿ ಇದನ್ನ ಅಪ್ಡೇಟ್ ಮಾಡಿ ಆಪ್ಸ್ ಅಂತ ಹೇಳಿದ್ರೆ ದಯವಿಟ್ಟು ಅಪ್ಡೇಟ್ ಮಾಡ್ಕೋಬಾರ್ದು. ಈಗ ನಾವೇನ್ ಲಿಂಕ್ ಕಳಿಸಿರ್ತೀವಿ APK ಫೈಲ್ ಅನ್ನ ನಾವು ನಿಮ್ಗೆ ಏನ್ ಶೇರ್ ಮಾಡಿರ್ತೀವಿ ಅದ್ರ ಮೇಲೆ ಒತ್ತಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಓಕೆ, ಈಗ ಇದು ಒಂದು ನಿಮ್ಗೆ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಗುತ್ತೆ. ಇದು ಯಾಕೆ ಗೊತ್ತಾ, ನಿಮ್ಗೆ ಸಂಬಂಧಪಟ್ಟ ಹಾಗೆ ಏನು ಡೆಮೋಗ್ರಫಿಕ್ ಒಂದು ವೆರಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಇದು ನಿಮ್ಗೆ ವರ್ಕ್ ಆಗುತ್ತೆ. ಈ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಸೊ ಇದಕ್ಕೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ನೀವು ಪೇರ್ ಮಾಡ್ಕೊಳ್ಳಿ. ಇದು ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಎರಡನೇದಾಗಿ ಬಂದ್ರೆ ಏನು ಪೃಥ್ವಿ ಅಂತಕ್ಕಂಥದ್ದು ಒಂದು ಆಪ್ ಇದೆ, ಪೃಥಾ ಆಪ್ ಇದೆ. ಸೊ ಅದನ್ನು ಕೂಡ ತಾವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪೃಥಾ ಆಪ್ ನಿಮ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕೆಂದ್ರೆ ಪೃಥಾ ಆಪ್ ಹಾಕೊಂಡ್ರೆ ನಿಮ್ಗೆ ಸಮೀಕ್ಷೆಗೆ ಅಲರ್ಟ್ ಆಗಿರ್ತಕ್ಕಂತಹ ಮನೆಗಳಿಗೆ ಒಂದು ರೂಟ್ ಅನ್ನ ತೋರಿಸುವಂತ ಕೆಲಸವನ್ನ ಅದು ಮಾಡುತ್ತೆ. ಅಂದ್ರೆ ನೀವು ಈಸಿಯಾಗಿ ಏನು ಹೌಸಸ್ ಇದೆ, ಸರ್ವೆ ಮಾಡ್ತಕ್ಕಂಥ ಹೌಸಸ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಈ ಒಂದು ಪೃಥಾ ಆಪ್ ನಿಮ್ಗೆ ವರ್ಕ್ ಆಗುತ್ತೆ. ಸೊ ಅದನ್ನು ಕೂಡ ತಾವು ಏನ್ ಮಾಡಬೇಕು, ನಿಮ್ಮ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ ನೀವು ಲಾಗಿನ್ ಆಗ್ಬೇಕಾಗ್ತದೆ. ಈ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಎರಡನೇದಾಗಿ ಬಂದ್ರೆ ನೆಕ್ಸ್ಟ್ ಫೈನಲಿ ನಿಮ್ಮ ಒಂದು ಪ್ಲೇಸ್ಟೋರ್ಗೆ ಹೋಗಿ ಆ ಒಂದು ಸರ್ಚ್ ಬಾರ್ ಅಲ್ಲಿ ಸೊ ಆಧಾರ್ ಫೇಸ್ ರೀಡಿಂಗ್ ಅಂತಕ್ಕಂತ ಒಂದು ಆಪ್ ಇರ್ತದೆ. ಸೊ ಅಲ್ಲಿಗೆ ಆಧಾರ್ ಏನಿರ್ತದೆ ಅದರದ್ದು ಒಂದು ಲೋಗೋ ನಿಮ್ಗೆ ಕಾಣಿಸುತ್ತೆ. ಸೊ ಅದನ್ನು ಕೂಡ ಆಧಾರ್ ಫೇಸ್ ರೀಡಿಂಗ್ ಇದೆಯಲ್ಲ ಆ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಈ ಮೂರನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಇದ್ರ ಜೊತೆಗೆ KSCBC ಅಂತಕ್ಕಂಥ ಒಂದು ಸಮೀಕ್ಷಾ ಆಪ್ ಅನ್ನು ಕೂಡ ತಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಇವೆಲ್ಲವೂ ಕೂಡ ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಆಗುತ್ತೆ. ಹಾಗಾಗಿ ಈ 4 ಆಪ್ಗಳಿದ್ರೆ ತಾವು ಈಸಿಯಾಗಿ ಸಮೀಕ್ಷೆಯನ್ನ ಮಾಡಬಹುದು. ಸೊ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡು ಆದ್ಮೇಲೆ ಕೆಲವರಿಗೆ ಈ ಒಂದು ಆಪ್ಸ್ ವರ್ಕ್ ಆಗಲ್ಲ. ಅವಾಗ ಏನ್ ಮಾಡಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈಗ ಅಪ್ಲಿಕೇಶನ್ಸ್ ಎಲ್ಲ ಇನ್ಸ್ಟಾಲ್ ಆಗಿರ್ತದೆ. ಸೊ ಹೇಗೆ ನೀವೇನ್ ಮಾಡಬೇಕು, ನಿಮ್ಮ ಸೆಟ್ಟಿಂಗ್ಸ್ಗೆ ಬರ್ತೀರಾ, ನಿಮ್ಮ ಮೊಬೈಲ್ ನಲ್ಲಿ ಸೆಟ್ಟಿಂಗ್ಸ್ಗೆ ಆಪ್ಸ್ ಆಪ್ಷನ್ ಮೇಲೆ ತಾವು ಕ್ಲಿಕ್ ಮಾಡ್ತೀರಾ. ಸೊ ಅಲ್ಲಿ
ಸೊ ಯಾವ್ಯಾವ ಆ್ಯಪ್ಗಳನ್ನ ತಾವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ ಆ ಆ್ಯಪ್ಗಳನ್ನ ಓಪನ್ ಮಾಡ್ಕೋಬೇಕು. ಈಗ ನೋಡಿ ನಾನು ಪೃಥಾನ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಇಲ್ಲಿ ಪರ್ಮಿಷನ್ಸ್ ಅಲ್ಲಿ ಏನಿರ್ತದೆ ನೋಡಿ, ನೋ ಪರ್ಮಿಷನ್ಸ್ ಗ್ರಾಂಟೆಡ್ ಅಂತ ಹೇಳಿ ನಿಮ್ಗೆ ಕಾಣಿಸ್ತದೆ. ಸೊ ಆ ರೀತಿ ಇದ್ರೆ ನಿಮಗೆ ಈ ಪೃಥಾ ಆಪ್ಗೆ ನೀವು ಮೊಬೈಲ್ ನಂಬರ್ ಹಾಕಿದ್ರು ನಿಮ್ಗೆ ಯಾವುದೇ OTP ಬರಲ್ಲ, ಲಾಗಿನ್ ಆಗಲ್ಲ. ಸೊ ಇದನ್ನ ನೀವು ಎನೇಬಲ್ ಮಾಡಬೇಕು, ಪರ್ಮಿಷನ್ಸ್ನ ಎನೇಬಲ್ ಮಾಡಬೇಕು. ಸೊ ಇಲ್ಲಿ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ ಅಲೋ ಓನ್ಲಿ ವೈಲ್ ಯೂಸಿಂಗ್ ದ ಆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಲೋ ಓನ್ಲಿ ವೈಲ್ ಯೂಸಿಂಗ್ ದ ಆಪ್ ಇದನ್ನ ಎನೇಬಲ್ ಮಾಡ್ಕೋಬೇಕು. ಸೊ ಈ ರೀತಿ ಇರಬೇಕು. ನೀವು ಎನೇಬಲ್ ಮಾಡ್ಕೊಂಡ್ರೆ ಅವಾಗ ಇದು ನಿಮ್ಮ ಮೊಬೈಲ್ ನಲ್ಲಿ ವರ್ಕ್ ಆಗುತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಸೊ ಈ ರೀತಿ ನೀವು ಏನ್ ಮಾಡಬೇಕು, ಪ್ರತಿ ಆಪ್ ಏನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅದನ್ನ ನೀವು ಎನೇಬಲ್ ಮಾಡಬೇಕು. ಈಗ ನೆಕ್ಸ್ಟ್ ಆಧಾರ್ ಫೇಸ್ ರೀಡಿಂಗ್ ಅಪ್ಲಿಕೇಶನ್ ಇದೆ, ಅದನ್ನು ಅಷ್ಟೇ ನೋಡಿ. ಇಲ್ಲಿ ಪರ್ಮಿಷನ್ಸ್ಗೆ ಬಂದಾಗ ನೋ ಪರ್ಮಿಷನ್ ಗ್ರಾಂಟೆಡ್ ಅಂತಲೇ ನಿಮ್ಗೆ ಇರುತ್ತೆ. ಸೊ ಅವಾಗ ಅದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಏನ್ ಹೇಳ್ತೇನೆ, ಯಾವ ಆಪ್ಷನ್ಸ್ ಕೊಡ್ತಾನೆ, ಕ್ಯಾಮ್ರಾ ಕೊಟ್ಟಿದ್ದಾರೆ, ಅದಕ್ಕೆ ನೀವೇನ್ ಮಾಡಬೇಕು, ಅಲೋ ಓನ್ಲಿ ವೈಲ್ ಯೂಸಿಂಗ್ ದ ಆಪ್ ಇದನ್ನ ನೀವು ಎನೇಬಲ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡ್ಕೊಂಡಾಗ ಈ ಆಪ್ಸ್ ನಿಮ್ಗೆ ವರ್ಕ್ ಆಗುತ್ತೆ, ಇಲ್ಲ ಅಂದ್ರೆ ವರ್ಕ್ ಆಗಲ್ಲ. ಸೊ ನೆಕ್ಸ್ಟ್ ನಾವು ಇನ್ನೊಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡಿದೀವಿ, CG ಫೇಸ್ KYC ಆಪ್ ಅಂತ. ಅದನ್ನು ಕೂಡ ನೀವು ಅದೇ ರೀತಿ ಎನೇಬಲ್ ಮಾಡಬೇಕು. ಇಲ್ಲಿ ಪರ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿ, ಅಗೇನ್ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ. ಸೊ ಇದೆಲ್ಲ ಕೂಡ ಅಲೋ ಓನ್ಲಿ ವೈಲ್ ಯೂಸಿಂಗ್ ದ ಆಪ್ ಇರಬೇಕು. ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಸೊ ಈ ರೀತಿ ಮಾಡ್ಕೊಂಡಾಗ ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ 4 ಆಪ್ಸ್ ನಿಮ್ಗೆ ವರ್ಕ್ ಆಗತ್ತೆ. ಸೊ ಹಾಗಾಗಿ ನಾನು ಈಗೇನ್ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ರೀತಿ ಮಾಡಿಕೊಂಡು ಪ್ರಯತ್ನವನ್ನ ಪಡಿ. ಸೊ ಖಂಡಿತ ಸಕ್ಸಸ್ ಆಗ್ತೀರಾ. ಎಲ್ರಿಗೂ ಧನ್ಯವಾದಗಳು.